उत्तरं यत् समुद्रस्य हिमाद्रैश्चैव दक्षिणं वर्षं तद् भारतं नाम भारते यत्र संतति। कृष्णाय वासुदेवाय हरिये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಬೆಚ್ಚ ಬಿಡು ಕೆಚ್ಚ ನಿಡು ಕೆಚ್ಚದೆಯ ಗುಡಿಯಲ್ಲಿ ಸೆರೆಯ ಹರಿ ಅರಿಯನಿರಿ ಹುಟ್ಟಳಿಸು ಹುಡಿಯಲ್ಲಿ ನಾನಳಿವೆ ನೀನಳಿವೆ ಎಮ್ಮೆಲುವುಗಳ ಮೇಲೆ ಮೂಡುವುದು ಮೂಡುವುದು ನವಭಾರತದ ಲೀಲೆ ನವಭಾರತದ ಲೀಲೆ. ನೆಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಅನ್ನುವಂಥದ್ದು ನಮ್ಮ ಕುವೆಂಪು ಅವರ ಒಂದು ಗೀತೆಯಲ್ಲಿ ನಾವು ಕೇಳ್ತೇವೆ. ಸ್ನೇಹಿತರೆ, ಇದೇ ರೀತಿ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿ ಭಾರತ ಯಾವಾಗ ದಾಸ್ಯದ ನೆರಳಿನಲ್ಲಿ ತನ್ನನ್ನು ತಾನು ಹೊಸಕಿ ಹಾಕಿಕೊಂಡು ತನ್ನ ಎದೆಯಲ್ಲಿದ್ದಂತಹ ಒಂದು ದಾಸ್ಯದ ಧೋರಣೆಯನ್ನೇ ತನ್ನ ಮೈದಳವಿಸಿಕೊಂಡು ಮಲಗಿ ಕುಳಿತಿದ್ದಾಗ ತಾನು ಭಾರತ ಮಾತೆ ತಾನು ಮತ್ತೊಬ್ಬರ ದಾಸನಾಗಲಾರೆ ಅಂತಕ್ಕಂಥ ವಿಚಾರಗಳಿಂದಲೇ ತನ್ನ ವೀರಪುತ್ರರಿಗೆ ಜನ್ಮವನ್ನಿತ್ತು. ಆ ವೀರಪುತ್ರರು ಇಂದು ನಮಗೆ ಮಾರ್ಗದರ್ಶಕವಾಗಿ ನಿಂತುಕೊಂಡು ನಮ್ಮ ಎದೆಯ ಜ್ಯೋತಿಯಲ್ಲಿ ರಾಷ್ಟ್ರಭಕ್ತಿಯ ದ್ಯೋತಕವಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿದೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರ ಬಲಿದಾನದಿಂದ ಇಂದು ಭಾರತ ಸ್ವತಂತ್ರವಾಗಿದೆ, ಸ್ವತಂತ್ರ ದೇಶವಾಗಿದೆ. ಈ ಸ್ವತಂತ್ರ ದೇಶಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ, ತನ್ನದೇ ಆದಂಥ ಒಂದು ಹಿನ್ನೆಲೆಯಿಂದ ನಾವು ಈ ಒಂದು ರಕ್ತಸಿಕ್ತ ಅಧ್ಯಾಯವನ್ನ ಶಾಂತಿ ಅಹಿಂಸಾತ್ಮಕ ಮಾರ್ಗವಾದ ಅಧ್ಯಯನಗಳನ್ನ ನಾವೀಗಾಗಲೇ ಮಾಡಿದ್ದೇವೆ, ಇತಿಹಾಸದಲ್ಲಿ ನೋಡಿದ್ದೇವೆ. ಏತನ್ಮಧ್ಯೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬಂದು ಹೋದಂತಹ ಅನೇಕ ಸಿಡಿಲುಗಳ ನಡುವೆ ಒಬ್ಬರನ್ನ ಇಂದು ನಾನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ. ಇಂದು ಅವರ ಜನ್ಮ ಜಯಂತಿ ಆಗಿರತಕ್ಕಂಥ ಕಾರಣದಿಂದ ಈ ಒಂದು ಕ್ರಾಂತಿಕಾರಿಯ ಈ ಒಂದು ವೀರಪುತ್ರನ ಒಂದು ಚಿಕ್ಕ ಪರಿಚಯವನ್ನ ನಿಮಗೆ ಮಾಡಿಕೊಡಲಿಕ್ಕೆ ನಾನಿಂದು ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ಕೇರಳದ ತಿರುವನಂತಪುರದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ವೆಲ್ಲಾಳ ಮನೆತನದಲ್ಲಿ ಹುಟ್ಟಿದಂತಹ ಈ ಒಬ್ಬ ಕ್ರಾಂತಿಕಾರಿ ನಂತರದಲ್ಲಿ ಭಾರತದ ಇತಿಹಾಸವನ್ನ, ಭಾರತದ ಅಸ್ಮಿತೆಯನ್ನ ಜಗತ್ತಿನಾದ್ಯಂತ ಸಾರುವ ಮೂಲಕ ಭಾರತವನ್ನ ಮತ್ತೊಂದು ಲೆವೆಲ್ಗೆ, ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋದಂತಹ, ಸ್ವಾತಂತ್ರ್ಯದ ಸಂಗ್ರಾಮವನ್ನ ಮತ್ತೊಂದು ಮೈಲಿಗಲ್ಲಿಗೆ ತೆಗೆದುಕೊಂಡು ಹೋದಂತಹ ಅನೇಕ ಸ್ವಾತಂತ್ರ್ಯ ಇತಿಹಾಸಕಾರರ ಮಧ್ಯೆ ಈ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ನಮ್ಮೆಲ್ಲರಿಗೂ ದೊಡ್ಡ ಪ್ರಕಾಶಮಾನವಾಗಿ ಉರಿಯುವಂತಹ ಜ್ಯೋತಿಯಾಗಿ, ಆಕಾಶದಲ್ಲಿನ ಧ್ರುವತಾರಿಯಾಗಿ ನಮ್ಮೆಲ್ಲರಿಗೂ ಕಾಣಿಸಿಕೊಳ್ತಾರೆ. ಸ್ನೇಹಿತರೆ, ಚಂಪಕರಾಮನ್ ಪಿಳ್ಳೈ ಎನ್ನುವಂತಹ ಒಬ್ಬ ಕ್ರಾಂತಿಕಾರಿ ಕೇರಳದ ಚಿನ್ನಸ್ವಾಮಿ ಪಿಳ್ಳೈ ಹಾಗೂ ನಾಗಾಂಬಾಳ್ ಎಂಬುವಂತಹ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಕೇರಳದ ತಿರುವನಂತಪುರದಲ್ಲಿ ಮೊಟ್ಟ ಮೊದಲಿಗೆ 1891ರಲ್ಲಿ ಸೆಪ್ಟೆಂಬರ್ 15ರಂದು ಜನ್ಮವನ್ನು ತಾಳ್ತಾರೆ. ಈ ಒಂದು ಕೇರಳದಲ್ಲಿ ಹುಟ್ಟಿದಂತಹ ಚಂಪಕರಾಮನ್ ಪಿಳ್ಳೈ ನಂತರದಲ್ಲಿ ಜರ್ಮನಿಗೆ ತೆರಳಿ ಭಾರತದ ಇತಿಹಾಸವನ್ನ ಮತ್ತಷ್ಟು ವರ್ಣರಂಜಿತವಾಗಿ ಮತ್ತಷ್ಟು ಕ್ರಾಂತಿಕಾರಿಯ ಅಧ್ಯಾಯಗಳನ್ನಾಗಿ ರೂಪಿಸಿಕೊಟ್ಟಂತವರಲ್ಲಿ ಒಬ್ಬ ಮಹಾನ್ ಪುರುಷನಾಗಿ ನಮ್ಮೆಲ್ಲರಿಗೂ ಕಾಣಿಸಿಕೊಳ್ತಾರೆ. ಸ್ನೇಹಿತರೆ, ಕೇರಳದ ತಿರುವನಂತಪುರದಲ್ಲಿ ಹುಟ್ಟಿ ಚಂಪಕರಾಮನ್ ಪಿಳ್ಳೈ ಮಹಾರಾಜ ಕಾಲೇಜಿನಲ್ಲಿ, ಮಹಾರಾಜ ಶಾಲೆಯಲ್ಲಿ ಓದುವಾಗಲೇ ತಾನು ಅಪಾರವಾದಂತಹ ವಿದ್ಯಾಬುದ್ಧಿಯನ್ನ ಸಿದ್ಧಿಸಿಕೊಂಡವರು. ಗಣಿತ ಒಂದು ವಿಚಾರದಲ್ಲಿ ಬಿಟ್ರೆ ಇನ್ನೆಲ್ಲ ವಿಚಾರಗಳಲ್ಲಿ ಹಾಗೂ ಆಟೋಟಗಳಲ್ಲಿ ಬಹಳಷ್ಟು ಶಕ್ತಿಯುತವಾಗಿ ತನ್ನನ್ನು ತಾನು ರೂಪಿಸಿಕೊಂಡವರಲ್ಲಿ ಚಂಪಕರಾಮನ್ ಪಿಳ್ಳೆಯವರು ಆದರ್ಶ ವಿದ್ಯಾರ್ಥಿಯಾಗಿ ನಮ್ಮೆಲ್ಲರಿಗೂ ಕಾಣಿಸಿಕೊಳ್ತಾ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಕೇರಳಕ್ಕೆ ಒಬ್ಬ ಪ್ರಾಣಿಶಾಸ್ತ್ರಜ್ಞನ ಬರ ಆಗುತ್ತೆ. ಆ ಒಬ್ಬ ಪ್ರಾಣಿಶಾಸ್ತ್ರಜ್ಞನ ಹೆಸರು ಸರ್ ಎರೆಲ್ ಸ್ಟ್ರೀಕ್ಲೆಂಡ್ ಎನ್ನುವಂತಹ ಒಬ್ಬ ಪ್ರಾಣಿಶಾಸ್ತ್ರಜ್ಞ. ಇವರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಅಲ್ಲಿದ್ದಂತಹ ಬಾಲಕರ ಒಂದು ಸಹಾಯವನ್ನ ಪಡೆದುಕೊಂಡು ತನ್ನ ಕೀಟದ ಅಧ್ಯಯನಗಳಿಗೆ, ಸರೀಸೃಪಗಳ ಅಧ್ಯಯನಗಳಿಗೆ ಆ ಬಾಲಕರಿಂದ ಕೀಟಗಳನ್ನ, ಸರೀಸೃಪಗಳನ್ನ ತೆಗೆದುಕೊಂಡು ಬರುವಂತೆ ಅವರ ಸಹಾಯವನ್ನ ಪಡ್ಕೊಳ್ತಾ ಇರ್ತಾರೆ. ಚಂಪಕರಾಮನ್ ಪಿಳ್ಳೈ ಬಹಳಷ್ಟು ಕೀಟಗಳನ್ನ, ಇರುವೆಗಳನ್ನ, ಕಪ್ಪೆಗಳನ್ನ, ಚೇಳುಗಳನ್ನ ಇವರು ಸರ್ ಎರೆಲ್ ಸ್ಟ್ರೀಕ್ಲೆಂಡ್ ಅವರಿಗೆ ತೆಗೆದುಕೊಂಡು ಹೋಗಿ ಆ ಮುತುವರ್ಜಿಯನ್ನು ವಹಿಸಿದಂತಹ ರೀತಿಯನ್ನ ಅವರು ತೋರಿಸಬೇಕಾದ್ರೆ ಸರ್ ಎರೆಲ್ ಸ್ಟ್ರೀಕ್ಲೆಂಡ್ಗೆ ಈ ಒಂದು ಬಾಲಕನ ವ್ಯಕ್ತಿತ್ವ ಅವರಿಗೆ ಬಹಳ ಪ್ರಶಂಸೆಯನ್ನ ತಂದಿತ್ತು ಅನ್ನೋಂಥದ್ದನ್ನ ನಾವು ನೋಡಬಹುದು. ಬಂಗಾಳದ ವಿಭಜನೆಯ ಕೂಗು ಭಾರತದ ಈಗಾಗಲೇ ಏನು ಎದ್ದಿತ್ತು ಅಂದ್ರೆ, ಬಂಗಾಳವನ್ನ ವಿಭಜನೆ ಮಾಡೋದ್ರ ಮೂಲಕ ಬಂಗಾಳವನ್ನು ವಿಭಜಿಸಿ ಬ್ರಿಟಿಷರು ತಮ್ಮ ಆಡಳಿತವನ್ನ ಮತ್ತಷ್ಟು ಸಲಿಲವಾಗಿ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಯೋಜನೆಯನ್ನು ಏನು ಹಾಕೊಂಡಿದ್ರು, ಇದಕ್ಕೆ ಭಾರತದಾದ್ಯಂತ ತಿಲಕರು ಹಾಗೂ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ.
ತಿಲಕರು ತಮ್ಮ ಪತ್ರಿಕೆಗಳಲ್ಲಿ ಕೇಸರಿ ಹಾಗೂ ಮರಾಠ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಇದರ ವಿರುದ್ಧವಾಗಿ ಬಹಳ ಪ್ರಖರವಾದ ಲೇಖನಗಳನ್ನ ಅವರು ಈಗಾಗಲೇ ಹರಿಬಿಡ್ತಾ ಇರ್ತಾರೆ. ಇವೆಲ್ಲಕ್ಕೂ ಭಾರತದಾದ್ಯಂತ ಯುವಕರ ಹಾಗೂ ತರುಣರ ಪಡೆ ಮತ್ತಷ್ಟು ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥ ತಿಲಕರು ಆಗಾಗಲೇ ಕೂಗನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಕೂಗುಗಳಿಗೆ, ಈ ಎಲ್ಲ ಲೇಖನಗಳಿಗೆ ಪ್ರಭಾವಕ್ಕೆ ಒಳಗಾಗಿ ಚಂಪಕರಾಮನ್ ಪಿಳ್ಳೈ ತಿರುವನಂತಪುರದಲ್ಲಿದ್ದುಕೊಂಡೇ ಬಂಗಾಳದ ವಿಭಜನೆಯ ವಿರುದ್ಧವಾಗಿ ಹೋರಾಡಲಿಕ್ಕೆ ಅವನು ನಿಂತುಕೊಳ್ತಾನೆ. ತನ್ನ ತಂದೆ ಬ್ರಿಟಿಷನ ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಬ್ರಿಟಿಷ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ತನ್ನ ತಂದೆಗೆ ತಿಳಿಯದಂತೆಯೇ ಈ ಒಂದು ಗುಪ್ತವಾಗಿ ಸ್ಟೂಡೆಂಟ್ಸ್ನ ಅಂದ್ರೆ ವಿದ್ಯಾರ್ಥಿಗಳ ಸಂಘಟನೆಗಳಲ್ಲಿ ಅವನನ್ನು ತೊಡಗಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ತಾನು ಏನೆಲ್ಲ ಮಾಡಬಹುದು ಅವೆಲ್ಲ ಸರ್ವಸನ್ನದ್ಧವಾಗಿ ಅವನು ಮಾಡ್ತಾ ಇರ್ತಾನೆ. 1905ರಲ್ಲಿ ಬಂಗಾಳದ ವಿಭಜನೆ ಆದಾಗ ಇದನ್ನ ಪ್ರತಿರೋಧವಾಗಿ, ಇದನ್ನ ಪ್ರಬಲವಾಗಿ ವಿರೋಧ ಮಾಡಿ ಬ್ರಿಟಿಷರು ಈ ಒಂದು ಬಂಗಾಳ ವಿಭಜನೆಯನ್ನು ಮಾಡೋದ್ರ ಮೂಲಕ ಭಾರತದ ಸಾರ್ವಭೌಮತೆಗೆ ಅಡ್ಡಿ ಮಾಡಿದ್ದಾರಂತಕ್ಕಂಥ ವಿಚಾರವನ್ನ ಕೇರಳದ ಹಾಗೂ ಮದ್ರಾಸಿನ ಪ್ರಾಂತ್ಯದಲ್ಲಿದ್ದ ಅನೇಕ ಸಭೆಗಳಲ್ಲಿ ಹೋಗಿ, ರಸ್ತೆಗಳಲ್ಲಿ ಹೋಗಿ ಘೋಷಣೆಗಳನ್ನ ಹಾಕೋದ್ರ ಮೂಲಕ ಚಂಪಕರಾಮನ್ ಪಿಳ್ಳೈ ಆಗಾಗಲೇ ಒಂದು ದೊಡ್ಡದಾದ ಕ್ರಾಂತಿಕಾರಿ ಹೋರಾಟಕ್ಕೆ ಮುಂದಾಗಿದ್ರು. ಚಂಪಕರಾಮನ್ ಪಿಳ್ಳೈ ಆಗ ಪ್ರತಿಯೊಂದು ಮನೆಗಳಿಗೆ ಹೋಗಿ ಬ್ರಿಟಿಷರಿಗೆ ಕಂದಾಯವನ್ನು ನೀವು ಯಾವುದೇ ಕಾರಣಕ್ಕೂ ನೀಡಬಾರದು ಅಂತಕ್ಕಂಥ ಒಂದು ಅಸಹಕಾರ ಧೋರಣೆಯನ್ನ ಭಾರತೀಯರ ಮನದಲ್ಲಿ ತುಂಬಿಸುವ ಮೂಲಕ ಭಾರತೀಯರು ಬ್ರಿಟಿಷರಿಗೆ ಯಾವುದೇ ರೀತಿಯಲ್ಲೂ ಸಹಕಾರವನ್ನು ನೀಡಬಾರದು ಅಂತಕ್ಕಂಥ ಒಂದು ಧೋರಣೆಗಳನ್ನು ಹಾಕಿಕೊಂಡು ಪೊಲೀಸರ ಕೆಂಗಣಿಗೆ ಗುರಿಯಾಗಿ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ, ಮನೆಗಳಿಗೆ ಹೋಗಿ ಬ್ರಿಟಿಷರ ವಿರುದ್ಧ ಹೋರಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನ ಭಾರತೀಯರಿಗೆ ತೆಗೆದು ತೋರಿಸ್ತಾ ಇದ್ರು. ಭಾರತೀಯರ ಮನಸ್ಸಿನಲ್ಲಿ ಹುದುಗಿ ಹೋಗಿದ್ದಂತಹ ಧೈರ್ಯವನ್ನ ಮತ್ತೊಮ್ಮೆ ಕೆರಳಿಸುವ ಮೂಲಕ ಸ್ವಯಮೇವ ಮೃಗೇಂದ್ರತ ಅಂತಕ್ಕಂಥ ಭಾರತದ ಸಿಂಹಗಳನ್ನ ಮತ್ತೊಮ್ಮೆ ಎಚ್ಚರಗೊಳಿಸ್ತಾ ಇದ್ರು. 1907ರಲ್ಲಿ ಯಾವಾಗ ಪ್ರಾಣಿಶಾಸ್ತ್ರಜ್ಞ ಸರ್ ಎರೆಲ್ ಸ್ಟ್ರೀಕ್ಲೆಂಡ್ ವಾಪಸ್ ತನ್ನ ಯುರೋಪಿನ ನೆಲಕ್ಕೆ ಹೊರಡಬೇಕು ಅಂತ ಹೇಳಿದಾಗ ಚಂಪಕರಾಮನ್ ಪಿಳ್ಳೈ ಅವರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗೋದಾಗಿ ಅವರು ಹೇಳ್ತಾರೆ. ಆಗ ಚಂಪಕರಾಮನ್ ಪಿಳ್ಳೈ ಅವರ ಆಹ್ವಾನವನ್ನ ಮನ್ನಿಸಿ ತನ್ನ ತಂದೆಯ ಅನುಮತಿಯನ್ನು ಪಡ್ಕೊಂಡು ಚಂಪಕರಾಮನ್ ಪಿಳ್ಳೈ ಅವರೊಟ್ಟಿಗೆ ಯುರೋಪಿಗೆ ಪ್ರಯಾಣವನ್ನ ಮಾಡ್ತಾರೆ. ಈಗಾಗಲೇ ಅವರ ಮನಸ್ಸಿನಲ್ಲಿ ಭಾರತವನ್ನ ಬ್ರಿಟಿಷರ ದಾಸ್ಯದ ನೆರಳಿನಿಂದ ಹೇಗೆ ಹೊರಗಡೆ ತರಬೇಕು, ಇದು ಭಾರತದಲ್ಲಿ ತೆಗೆದುಕೊಳ್ಳುತ್ತಿದ್ದಂತಹ ರೂಪುಗಳೇನು ಹಾಗೂ ಬ್ರಿಟಿಷರದಲ್ಲಿ ನಾನು ಮಾಡಬಹುದಾದಂತಹ ಕೆಲಸಗಳೇನು ಅಂತಕ್ಕಂಥ ಒಂದು ವಿಚಾರಧಾರೆಗಳು ತನ್ನ ಯೋಜನೆಗಳಲ್ಲಿ ಪ್ರಬಲವಾಗಿ ಮಂಡಿಸತಕ್ಕಂಥ ಅಪಾರವಾದಂತಹ ಯೋಜನೆಗಳನ್ನ ಅವರು ಈಗಾಗಲೇ ಹಾಕಿಕೊಂಡಿದ್ರು. ತನ್ನ ಸ್ನೇಹಿತ ಪದ್ಮನಾಭನ್ ಪಿಳ್ಳೆ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಇವರು ತನ್ನ ಸೀಮೋಲ್ಲಂಘನವನ್ನ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಕಾರಣಾಂತರಗಳಿಂದ ತನ್ನ ಸ್ನೇಹಿತ ಕೊಲಂಬೋದಿಂದ ವಾಪಸ್ ಆಗ್ತಾರೆ. ಆದರೆ ಚಂಪಕರಾಮನ್ ಪಿಳ್ಳೈ ತನ್ನ ದಿಟ್ಟ ನಿರ್ಧಾರದಿಂದ ಯುರೋಪ್ ಅನ್ನು ತಲುಪಿದ ನಂತರ ಇಟಲಿಯಲ್ಲಿ ಮೊಟ್ಟ ಮೊದಲಿಗೆ 1907ರಲ್ಲಿ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಅಂತಕ್ಕಂಥ ಒಂದು ಶಾಲೆಗೆ ಸೇರಿಕೊಂಡು ತಮ್ಮ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ನಂತರ ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡು ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಸ್ನೇಹಿತರೆ, ಬರ್ಲಿನ್ನ ವಿಶ್ವವಿದ್ಯಾಲಯದಲ್ಲಿ ಇವರು ಯಾವ ರೀತಿಯ ಪ್ರಬುದ್ಧತೆಯನ್ನ, ಬುದ್ಧಿವಂತಿಕೆಯನ್ನು ತೋರಿಸಿರ್ತಾರೆ ಅಂತಂದ್ರೆ, ಇಂದು ನ್ಯಾಷನಲ್ ಇಂಜಿನಿಯರ್ಸ್ ಡೇ ಕೂಡ ಈ ಚಂಪಕರಾಮನ್ ಪಿಳ್ಳೈ ಇಂಜಿನಿಯರಿಂಗ್ ಅಲ್ಲಿ ಹಾಗೂ ಅರ್ಥಶಾಸ್ತ್ರದಲ್ಲಿ, ಎಕನಾಮಿಕ್ಸ್ ಅಲ್ಲಿ ಎರಡು ಗೌರವ ಡಾಕ್ಟರೇಟ್ಗಳನ್ನು ಸಂಪಾದನೆ ಮಾಡಿರ್ತಾರೆ ತಮ್ಮ ಅಧ್ಯಯನ ಮುಖಾಂತರ. ಅದರ ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ಅಪಾರವಾದಂತಹ ಪರಿಣಿತಿಯನ್ನು ಹೊಂದಿದ್ದಂತಹ ಚಂಪಕರಾಮನ್ ಪಿಳ್ಳೈ ತಾನು ವಿದ್ಯಾರ್ಥಿಯಾಗಿದ್ದಾಗಲೇ ಅನೇಕ ಕಡೆ ಭಾಷಣಗಳನ್ನು ನೀಡೋದ್ರ ಮೂಲಕ ಚಂಪಕರಾಮನ್ ಪಿಳ್ಳೈ ಬ್ರಿಟಿಷಿನ ವಿರುದ್ಧವಾಗಿ ಯುರೋಪಿನಾದ್ಯಂತ ಸಂಘಟನೆಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇಟಲಿಯ ನೇಪಲ್ಸ್ ಅಂತಕ್ಕಂಥ ಒಂದು ಜಾಗದಲ್ಲಿ ಇವರು ಕೊಟ್ಟಂತಹ ಭಾಷಣ ಯಾವ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು ಅಂತಂದ್ರೆ, ಎಲ್ಲ ಭಾರತೀಯರು ಒಗ್ಗೂಡಬೇಕು ಹಾಗೂ ಎಲ್ಲ ಭಾರತೀಯರು ಒಗ್ಗೂಡುವುದರ ಮುಖೇನ ಯುರೋಪಿನ ನೆಲದಲ್ಲಿ ಹಾಗೂ ಭಾರತದ ನೆಲದಲ್ಲಿ ಭಾರತದವರು ಒಗ್ಗೂಡಿ ಕೂಗನ್ನು ಏಳಿಸುವುದರ ಮೂಲಕ ದಾಸ್ಯದಿಂದ ನಾವು ಹೊರಗಡೆ ಬರಬಹುದು ಅಂತಕ್ಕಂಥ ಒಂದು ಕೂಗನ್ನ ಚಂಪಕರಾಮನ್ ಪಿಳ್ಳೈ ಜನರಿಗೆ ಅರಿಕೆ ಮಾಡಿಕೊಡುವಂತಹ ಒಂದು ಸ್ಥಾನದಲ್ಲಿ ನಿಂತುಕೊಂಡು ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ. ಏತನ್ಮಧ್ಯೆ ಇವರು ಜರ್ಮನಿಯ ವಿದೇಶಾಂಗ ಇಲಾಖೆಗೆ ಹಾಗೂ ರಾಜಕೀಯ ರಂಗದ ಪ್ರವೇಶವನ್ನು ಕೂಡ ಜರ್ಮನಿಯಲ್ಲಿ ಅವರು ಮಾಡಿರ್ತಾರೆ. ಇಟಲಿಯಲ್ಲಿ ಏಡ್ ಇಂಡಿಯಾ ಇಂಟರ್ನ್ಯಾಷನಲ್ ಕಮಿಟಿ ಅಂತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಸಭೆಯನ್ನ ಹಾಗೂ ಸಂಘಟನೆಯನ್ನ ಶುರು ಮಾಡಿ ಭಾರತೀಯರೆಲ್ಲರ ಒಂದು ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂತೆ, ಒಗ್ಗೂಡುವಂತೆ ಅವರಿಗೆ ಪ್ರೇರಣೆಯನ್ನು ನೀಡಿ ಇಟಲಿಯಲ್ಲಿ ಭಾರತೀಯರು ಯಾವ ರೀತಿ ಕೆಲಸಗಳನ್ನ ಬ್ರಿಟಿಷರ ವಿರುದ್ಧವಾಗಿ ಯುರೋಪಿನಲ್ಲಿ ನಿಂತುಕೊಂಡು ಹೇಗೆ ಮಾಡಬಹುದು ಅಂತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸಿಕೊಡ್ತಾರೆ. ಅದೇ ರೀತಿ ಇವರು ಅಲ್ಲಿಂದ ಜ್ಯೂರಿಚ್ಗೆ ಹೋಗ್ತಾರೆ. ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ಗೆ ಹೋಗಿ ಅಲ್ಲಿ ಪ್ರೋ ಇಂಡಿಯಾ ಅಂತಕ್ಕಂಥ ಒಂದು ದೊಡ್ಡದಾದ ಸಂಘಟನೆಯನ್ನು ಕಟ್ತಾರೆ. ಪ್ರೋ ಇಂಡಿಯಾ ಕಮಿಟಿಯಲ್ಲಿ ಇವರು ಸಂಘಟನೆಯನ್ನು ಮಾಡೋದ್ರ ಮೂಲಕ
ಬ್ರಿಟಿಷರ ವಿರುದ್ಧವಾಗಿ ಸ್ವಿಟ್ಜರ್ಲೆಂಡ್ ನಲ್ಲಿ ಹೇಗೆ ನಾವು ವಿರುದ್ಧ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರವನ್ನ ಅವರು ಮಾಡ್ತಾರೆ. ಇದರೊಟ್ಟಿಗೆ ಜರ್ಮನಿಗೆ ಬಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆಯನ್ನ ಮಾಡ್ಕೊಳ್ತಾರೆ. ಈ ಮೂರೂ ಸಂಘಟನೆಯ ಮೂಲ ಉದ್ದೇಶ ಏನು ಅಂತಂದ್ರೆ ಭಾರತವನ್ನ ಬ್ರಿಟಿಷರು ಬಿಟ್ಟು ತೊಲಗಬೇಕು ಹಾಗೂ ಭಾರತಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ನೀಡಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶವಾಗಿ ಈ ಮೂರು ಸಂಘಟನೆಗಳು ಘೋಷಿಸಿಕೊಂಡಿರುತ್ತೆ. ಈ ಮೂರು ಸಂಘಟನೆಗಳ ಮುಂದಾಳತ್ವವನ್ನ ನಮ್ಮ ಚಂಪಕರಾಮನ್ ಪಿಳ್ಳೆಯವರು ವಹಿಸಿಕೊಂಡಿರ್ತಾರೆ. ಮಧ್ಯೆ ಇವರು ಯುರೋಪಿನಲ್ಲಿ ಪ್ರತಿ ಬಾರಿ ಇವರು ಎಲ್ಲೆಲ್ಲಿ ಹೋಗಿ ಬರ್ತಾ ಇರ್ತಾರೆ ಆ ಎಲ್ಲ ಜಾಗಗಳಲ್ಲಿಯೂ ಇವರು ಅಲ್ಲಿದ್ದಂತಹ ಭಾರತದ ಕ್ರಾಂತಿಕಾರಿಗಳನ್ನ ಸಂದರ್ಶನ ಮಾಡೋದ್ರ ಮುಖೇನ ಎಲ್ಲ ಕಡೆ ಅಂದ್ರೆ ಒಗ್ಗೂಡುವ ಮೂಲಕ ಯುರೋಪಿನ ಖಂಡದಲ್ಲಿ ಭಾರತದ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಾವು ಯಾವ ರೀತಿಯಾಗಿ ಪ್ರಬಲವಾದ ವಿರೋಧವನ್ನ ವ್ಯಕ್ತಪಡಿಸಬಹುದು ಹಾಗೂ ಯುರೋಪಿನ ಜನರ ಸಹಕಾರವನ್ನ ಎಲ್ಲೆಲ್ಲಿ ನಾವು ಪಡೆದುಕೊಳ್ಳುವ ಮುಖೇನ ನಾವು ಭಾರತದವರಿಗೆ ಈ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಹಕಾರವನ್ನ ಪಡಿಸಿಕೊಳ್ಳಬಹುದು ಅನ್ನತಕ್ಕಂಥ ವಿಚಾರವನ್ನ ಅವರೆಲ್ಲರೂ ಮಂಡನೆ ಮಾಡ್ತಾ ಇರ್ತಾರೆ. ಈ ಒಂದು ವಿಚಾರಗಳಲ್ಲಿ ಚಂಪಕರಾಮನ್ ಪಿಳ್ಳೆಯವರು ಭೇಟಿ ಮಾಡಿದಂತಹ ಕೆಲವು ಕ್ರಾಂತಿಕಾರಿಗಳನ್ನು ನಾವು ಹೆಸರಿಸಬಹುದಾದ್ರೆ ವಿನಾಯಕ ದಾಮೋದರ್ ಸಾವರ್ಕರ್ ಆಗಿರ್ಬೋದು, ವೀರೇಂದ್ರನಾಥ ಚಟ್ಟೋಪಾಧ್ಯಾಯ ಆಗಿರ್ಬೋದು, ಭೂಪೇಂದ್ರನಾಥ ದತ್ತ ಆಗಿರ್ಬೋದು, MN ರಾಯ್ ಆಗಿರ್ಬೋದು, ಡಾಕ್ಟರ್ ಪ್ರಭಾಕರ್ ಆಗಿರ್ಬೋದು, ಹೀಗೆ ಅನೇಕ ಕ್ರಾಂತಿಕಾರಿಗಳ ಒಂದು ಒಡನಾಟಕ್ಕೆ ಬಂದು ಅವರನ್ನ ಒಗ್ಗೂಡಿಸಿಕೊಂಡು ಭಾರತದ ನೆಲದಲ್ಲಿ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನ ಯುರೋಪಿನ ನೆಲದಲ್ಲಿ ನಿಂತುಕೊಂಡು ಯಾವ ರೀತಿ ನಾವು ಇವೆಲ್ಲವನ್ನ ವಿರೋಧ ಮಾಡಬಹುದು ಅಂತಕ್ಕಂಥದ್ದನ್ನ ಅವರು ಯೋಚನೆ ಮಾಡಿ ಸಭೆ, ಸಂಘಟನೆ ಹಾಗೂ ಮೊದಲಾದ ರೂಪಗಳಲ್ಲಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಲ್ಲುವಂತಹ ನಮ್ಮ ಕ್ಷಾತ್ರ ತೇಜವನ್ನ ಯುರೋಪಿನ ನೆಲದಲ್ಲಿ ಮೆರೆದಿದ್ದರು ಚಂಪಕರಾಮನ್ ಪಿಳ್ಳೆಯವರು. 1914-15 ಸುಮಾರಿಗೆ ಪ್ರಪಂಚದಾದ್ಯಂತ ಮೊದಲ ಮಹಾಯುದ್ಧದ ಕಾರ್ಮೋಡ ಆವರಿಸಿಬಿಟ್ಟಿತ್ತು. ಜರ್ಮನಿಯದ್ದೇ ಒಂದು ಬಣವಾದ್ರೆ ಇಂಗ್ಲೆಂಡಿನದ್ದೇ ಮತ್ತೊಂದು ಬಣವಾಗಿ ಪರಿಣಮಿಸಿತ್ತು. ವಿಶ್ವಯುದ್ಧದಲ್ಲಿ ಇವೆರಡೂ ದೇಶಗಳು ತನ್ನದೇ ಬಣಗಳನ್ನ ಪಡೆದುಕೊಳ್ಳುವ ಮೂಲಕ ವಿಶ್ವದಲ್ಲಿ ಸಾರ್ವಭೌಮತೆಯನ್ನ ಸ್ಥಾಪಿಸಲಿಕ್ಕಾಗಿ ಇವೆರಡು ದೇಶಗಳು ತಮ್ಮದೇ ಆದಂತಹ ಹೋರಾಟಗಳನ್ನ ಆಗ್ಲೇ ಶುರು ಮಾಡಿಕೊಂಡಿದ್ವು. ಆ ಸಮಯದಲ್ಲಿ ಜರ್ಮನಿಯ ಸಹಕಾರವನ್ನ ತೆಗೆದುಕೊಳ್ಳೋದ್ರ ಮೂಲಕ ಭಾರತದಲ್ಲಿ ಈಗಾಗಲೇ ಬ್ರಿಟಿಷರು ನಮಗೆ ಶತ್ರುವಾಗಿ ಪರಿಣಮಿಸಿದ್ದಾರೆ, ಇದೇ ರೀತಿ ಜರ್ಮನಿಯವರಿಗೆ ಬ್ರಿಟಿಷರು ಶತ್ರುವಾಗಿ ಪರಿಣಮಿಸಿದ್ದಾರೆ. ಶತ್ರುವಿನ ಶತ್ರು ತನಗೆ ಮಿತ್ರ ಅನ್ನೋ ಹೇಳೋ ಹಾಗೆ ಭಾರತದವರು ಜರ್ಮನಿಯ ಸಹಕಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಬ್ರಿಟಿಷರ ವಿರುದ್ಧವಾಗಿ ಕೆಲಸ ಮಾಡಿ ಬ್ರಿಟಿಷರು ಎಲ್ಲೆಲ್ಲಿ ತಮ್ಮ ವಸಾಹತುಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಎಲ್ಲ ವಸಾಹತುಗಳ ಮೇಲೆ ಕ್ರಾಂತಿಕಾರಿಯ ಧೋರಣೆಗಳನ್ನ ಹಾಗೂ ಯುದ್ಧಗಳನ್ನ ಸಾರೋದ್ರ ಮೂಲಕ ಆ ಎಲ್ಲ ಒಂದು ವಸಾಹತುಗಳನ್ನ ವಶಪಡಿಸಿಕೊಂಡು ನಾವು ಎಲ್ಲ ಕಡೆ ಭಾರತದ ಸಾರ್ವಭೌಮತೆಯನ್ನ ಹಾಗೆ ಅವರು ಯಾವ ಪ್ರದೇಶಗಳಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿನ ಜನರ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಿದ್ರು, ಆ ಎಲ್ಲ ಜನರ ಸ್ವಾತಂತ್ರ್ಯವನ್ನ ಮತ್ತೆ ನೀಡಲಿಕ್ಕಾಗಿ ಈ ಒಂದು ಜರ್ಮನಿಯ ಸಹಕಾರವನ್ನ ಬ್ರಿಟಿಷರ ವಿರುದ್ಧವಾಗಿ ಚಂಪಕರಾಮನ್ ಪಿಳ್ಳೆಯವರು ರಹಸ್ಯಮಯವಾಗಿ ಇಂಡಿಯನ್ ರೆವಲ್ಯೂಷನರಿ ಕಮಿಟಿ ಇರ್ತಕ್ಕಂಥ ಒಂದು ಸಹಕಾರದೊಂದಿಗೆ ಜರ್ಮನಿಯ ಆ ಒಂದು ಸಹಕಾರದೊಂದಿಗೆ ಕೆಲಸವನ್ನ ಮಾಡ್ತಾ ಇರುತ್ತೆ. ಮೊಟ್ಟ ಮೊದಲ ಮಹಾಯುದ್ಧ ಈಗ ಶುರುವಾಗಿತ್ತು. 1915 ಸುಮಾರಿಗೆ ಜರ್ಮನಿಯ ಒಂದು ಎಮ್ಡನ್ ಅಂತಕ್ಕಂಥ ಒಂದು ಹಡಗು ಬ್ರಿಟಿಷರ ಹಡಗಿನಂತೆಯೇ ರೂಪುಗೊಂಡು ಮುಲ್ಲರ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿಯ ಆದೇಶದ ಮೇರೆಗೆ ಜರ್ಮನಿಯ ಒಂದು ಸಹಕಾರದ ಮೇರೆಗೆ ಭಾರತದ ದಕ್ಷಿಣ ಭಾಗದ ಮದ್ರಾಸಿನ ಪ್ರದೇಶದಲ್ಲಿ ಬಂದು ಲಂಗರು ಹಾಕಿ ಕುಳಿತುಕೊಳ್ಳುವುದಕ್ಕೂ ಮುನ್ನ ಇವರ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಆಗತ್ತೆ. ಇವರ ಉದ್ದೇಶ ಬ್ರಿಟಿಷರು ಬರ್ಮಾದ ತೈಲ ಟ್ಯಾಂಕರ್ಗಳನ್ನ ಮದ್ರಾಸಿನಲ್ಲಿ ಏನು ಸಂಗ್ರಹಣೆ ಮಾಡಿಟ್ಟಿದ್ರು ಇವೆಲ್ಲ ಸಂಗ್ರಹಣೆಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡೋದ್ರ ಮುಖೇನ ಇವೆಲ್ಲ ತೈಲ ಟ್ಯಾಂಕರ್ಗಳನ್ನ ಭಸ್ಮ ಮಾಡಿ ಬ್ರಿಟಿಷರ ವಿರುದ್ಧವಾಗಿ ಮತ್ತೊಂದು ಶಕ್ತಿಯುತವಾದಂತಹ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದ್ದಂತಕ್ಕಂಥ ವಿಚಾರವನ್ನ ಭಾರತದಲ್ಲಿ ಹಾಗೂ ಭಾರತದ ಹೊರಗಡೆ ಕೆಲಸ ಮಾಡ್ತಾ ಇದ್ದಂಥ ವಿಚಾರವನ್ನ ಬ್ರಿಟಿಷರಿಗೆ ಮುಟ್ಟಿಸುವುದಾಗಿತ್ತು. ಸೇಂಟ್ ಜಾರ್ಜ್ ಕೋಟೆ ಎಂಬ ಒಂದು ಅಭೇದ್ಯವಾದ ಕೋಟೆ ಈ ಒಂದು ಎಮ್ಡನ್ ಅಂತಕ್ಕಂಥ ಒಂದು ಹಡಗಿನ ಮೇಲೆ ಅಪಾರವಾದ ದಾಳಿಯನ್ನು ಶುರು ಮಾಡುವುದಕ್ಕೂ ಮೊದಲೇ 130 ಬಾರಿ ಗುಂಡುಗಳನ್ನ ಹಾರಿಸುವುದರ ಮುಖೇನ ಈ ಒಂದು ತೈಲ ಟ್ಯಾಂಕರ್ಗಳನ್ನ ಭಸ್ಮ ಮಾಡಿ ಈ ಎಮ್ಡನ್ ನೌಕೆ ತನ್ನ ವಿಜಯ ಪತಾಕೆಯನ್ನು ಹಾರಿಸಿ ತನ್ನ ಉದ್ದೇಶವನ್ನ ಮುಟ್ಟಿತ್ತು, ತನ್ನ ಗುರಿಯನ್ನ ಸಾಧಿಸಿತ್ತು. ಇವೆಲ್ಲಕ್ಕೂ ಮುಂದಾಳತ್ವವನ್ನ ಹಾಗೂ ಈ ಒಂದು ಪ್ರದೇಶದಲ್ಲಿ ದಾಳಿ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಹಾಕಿಕೊಟ್ಟವರು ಜರ್ಮನಿಯವರಿಗೆ ಹಾಗೂ ಈ ಮುಲ್ಲರ್ನ ಸಹಚರರಿಗೆ ತೋರಿಸಿಕೊಟ್ಟವರು ಚಂಪಕರಾಮನ್ ಪಿಳ್ಳೆ ಅಂತಕ್ಕಂಥದ್ದು ಇಲ್ಲಿ ಒಂದು ಅತ್ಯಂತ ರೋಚಕವಾದಂತಹ ವಿಚಾರ ಅಂತಕ್ಕಂಥನ ನಾವು ಈಗ ಕಾಣಬಹುದು. ಏತನ್ಮಧ್ಯೆ
ಚಂಪಕರಾಮನ್ ಪಿಳ್ಳೈ ತಮ್ಮ ಪ್ರೋ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಅಪಾರವಾದಂಥ ಪ್ರಖರವಾದ ಲೇಖನಗಳನ್ನ ಅವರು ಬಿಡುಗಡೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ, ಇನ್ನೇನು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೊರಗೆ ಹೋಗ್ತಾರೆ, ಭಾರತ ಸ್ವತಂತ್ರಗೊಂಡೆಗೊಳ್ಳುತ್ತೆ, ಆಗ ಭಾರತದಲ್ಲಿ ಬರುವಂತಹ ನೂತನವಾದ ಸರ್ಕಾರ ಯಾವ ರೀತಿಯ ವಿದೇಶಾಂಗ ನೀತಿಗಳನ್ನ ಹಾಗೂ ವಿಶ್ವಕ್ಕೆ ತನ್ನನ್ನು ತಾನು ಪರಿಚಯಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನ ತಮ್ಮ ಪ್ರೋ ಇಂಡಿಯಾ ಕಮಿಟಿ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಅವರು ರೂಪಿಸಿಕೊಡ್ತಾರೆ. ಅದೇ ರೀತಿ ಪ್ರೋ ಇಂಡಿಯಾ ಕಮಿಟಿ ಪ್ರೋ ಇಂಡಿಯಾ ಅಂತಕ್ಕಂಥ ಪತ್ರಿಕೆಯಲ್ಲಿ ಅವರು ಬರೀತಿದ್ದಂತಹ ಲೇಖನ ಮತ್ತೊಂದು ರೀತಿಯ ಒಂದು ವಿಚಾರಧಾರೆಗಳನ್ನು ಹೊಂದಿತ್ತು. ಯಾವ ರೀತಿ ಅಂತಂದ್ರೆ, ಈಗ ಭಾರತಕ್ಕೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಅವಶ್ಯ ಸಂಗತಿಗಳೇನೇನಿದ್ದಾವೆ ಅಂತಕ್ಕಂಥ ಲೇಖನಗಳ ಸರಮಾಲೆಯನ್ನ ಅವರು ಬಿಟ್ಟುಕೊಡ್ತಾರೆ. ಮೊಟ್ಟ ಮೊದಲಿಗೆ ಅವರು ಹೇಳ್ತಾ ಹೋಗ್ತಾರೆ, ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತೆ ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ, ಬ್ರಿಟಿಷರು ಹಾಗೂ ಇತರ ಯಾವುದೇ ಒಂದು ವಸಾಹತುಗಳನ್ನು ನಿರ್ಮಿಸಿಕೊಂಡಿರ್ತಕ್ಕಂಥ ಯುರೋಪಿನ ರಾಷ್ಟ್ರಗಳು ಭಾರತವನ್ನು ಬಿಟ್ಟು ತೊಲಗಬೇಕು. ಅಕಸ್ಮಾತ್ ಅವರು ಭಾರತದವರ ಜೊತೆಗೆ ಒಗ್ಗೂಡಿಕೊಂಡು ಕೆಲಸವನ್ನು ಮುಂದುವರಿಸಬೇಕಾದಂತಹ ನಿಟ್ಟಿನಲ್ಲಿ ಭಾರತೀಯರು ಹೇಳಿದ್ದನ್ನು ಕೇಳುವಂತೆ ಅವರು ಅಲ್ಲಿ ಭಾರತೀಯರಿಗೆ ಸಂಪೂರ್ಣವಾದ ಗೌರವಗಳನ್ನ ಆದರಗಳನ್ನು ನೀಡೋದ್ರ ಮೂಲಕ ಭಾರತ ನೆಲದಲ್ಲಿ ಉಳಿದುಕೊಳ್ಳಬಹುದು ಮತ್ತು ಅಲ್ಲಿ ಇದ್ದಂಥ ಪ್ರತಿಯೊಂದು ತೀರ್ಮಾನಗಳನ್ನ ಬ್ರಿಟಿಷರನ್ನ ಹೊರತಾಗಿ ಭಾರತೀಯರೇ ಕೈಗೊಳ್ಳಬೇಕು. ಭಾರತದ ನೆಲದಲ್ಲಿ ಭಾರತೀಯರದ್ದೇ ಸಾರ್ವಭೌಮತೆ ಇರಬೇಕು. ಭಾರತದ ನೆಲದಲ್ಲಿ ಭಾರತದ ಬಾವುಟಗಳು ಹಾರಾಡಬೇಕೇ ಹೊರತು ಬ್ರಿಟಿಷರ ಬಾವುಟಗಳು ಹಾರಾಡಬಾರದು ಅಂತಕ್ಕಂಥ ಪ್ರಖರವಾದ ಲೇಖನಗಳನ್ನ ಯುರೋಪಿನ ಪ್ರೋ ಇಂಡಿಯಾ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ರು. ಈ ಪತ್ರಿಕೆಗಳನ್ನ ಓದ್ತಿದ್ದಂತಹ ಬ್ರಿಟಿಷರ ಪ್ರಜೆಗಳಾಗಿರ್ಲಿ ಹಾಗೂ ಯುರೋಪಿನ ಪ್ರಜೆಗಳಾಗಿರ್ಲಿ, ಬ್ರಿಟಿಷರು ಭಾರತದಲ್ಲಿ ಮಾಡ್ತಿದ್ದಂತಹ ದೌರ್ಜನ್ಯದ ರೂಪಗಳನ್ನ ತಮ್ಮನ್ನು ತಾವು ಅರಿಕೆ ಮಾಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡ್ಕೊಳ್ತಿದ್ರು ಹಾಗೂ ಅಪಾರವಾದ ಶತ್ರುಗಳನ್ನ ಹೊಂದಿದ್ದಂತಹ ಯುರೋಪಿನಲ್ಲಿ ಚಂಪಕರಾಮನ್ ಪಿಳ್ಳೈ ಅವರಿಗೆ ಶತ್ರು ಪಡೆಯು ಹುಡ್ತಾ ಹೋಗಿತ್ತು. ಹೀಗೆ ಪ್ರೋ ಇಂಡಿಯಾ ಕಮಿಟಿ ತಾನು ಮಾಡ್ತಿದ್ದಂತಹ ಕೆಲಸಗಳನ್ನ ಅತ್ಯಂತ ಪ್ರಖರವಾಗಿ ಎಲ್ಲ ಕಡೆ ರೂಪಿಸಿಕೊಳ್ತಾ ಹೋಗ್ತಾ ಇತ್ತು. 1915ರಲ್ಲಿ ಎಲ್ಲೆಲ್ಲಿ ಭಾರತದ ಸೇನೆಗಳನ್ನ ಬಳಸಿಕೊಂಡು ಬ್ರಿಟಿಷರು ಹೋರಾಟ ಮಾಡ್ತಿದ್ರು ಅಲ್ಲೆಲ್ಲ ಜಾಗಗಳಲ್ಲಿ ಪ್ರೋ ಇಂಡಿಯಾ ಕಮಿಟಿಯ ಸದಸ್ಯರು ಹಾಗೂ ಪ್ರೋ ಇಂಡಿಯಾ ಕಮಿಟಿ ತನ್ನದೇ ಆದಂಥ ಕರಪತ್ರಗಳನ್ನ ಹಂಚುವ ಮೂಲಕ ಭಾರತದ ಸೈನಿಕರಿಗೆ ಕರಪತ್ರಗಳ ಮುಖೇನ ಬ್ರಿಟಿಷರೊಟ್ಟಿಗೆ ಹೋರಾಡಬೇಡಿ ಅಂತಕ್ಕಂಥ ಮೆಸೇಜ್ಗಳನ್ನ ನೀಡ್ತಾ ಬರ್ತಿತ್ತು. ಆ ಸಂದೇಶಗಳನ್ನ ನೀಡ್ತಿದ್ದಂಥ ಅನೇಕ ಭಾರತೀಯರು ಬ್ರಿಟಿಷರನ್ನ ಬಿಟ್ಟು ಭಾರತದ ನಿಜವಾದ ಸ್ವಾತಂತ್ರ್ಯಕ್ಕೆ ಹೋರಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಮನದಟ್ಟು ಮಾಡಿಕೊಂಡು ಬ್ರಿಟಿಷರಿಗೆ ಸಹಕಾರವನ್ನ ನೀಡಲು ನಿರಾಕರಿಸಿದ್ರು ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡಬಹುದು. ವಿಮಾನಗಳಲ್ಲಿ ಹಾರಾಟ ಮಾಡುವುದರ ಮುಖೇನ ಎಲ್ಲೆಲ್ಲಿ ಭಾರತದ ಸೈನಿಕರು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿದ್ರು, ವಿಮಾನಗಳಿಂದ ಆ ಒಂದು ಕರಪತ್ರಗಳನ್ನ ಎಲ್ಲ ಕಡೆ ಹಂಚ್ತಾ ಹೋಗ್ತಿದ್ರು. ಇವೆಲ್ಲವನ್ನು ಓದಂತಹ ಆ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿದ್ದ ಭಾರತದ ಸೈನಿಕರಿಗೆ ಈ ಮೂಲಕ ಮನಃಪರಿವರ್ತನೆ ಮಾಡತಕ್ಕಂಥ ವಿಚಾರಗಳನ್ನ ಈ ಚಂಪಕರಾಮನ್ ಪಿಳ್ಳೈ ಅವರು ಅನೇಕ ರೀತಿಯಲ್ಲಿ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡಬಹುದು. 1915ರ ಸುಮಾರಿಗೆ ಚಂಪಕರಾಮನ್ ಪಿಳ್ಳೈ ಅವರು ತೆಗೆದುಕೊಂಡಂತಹ ಮತ್ತೊಂದು ದಿಟ್ಟ ನಿರ್ಧಾರ ಯಾವುದು ಅಂತಂದ್ರೆ, ಅವರು ಸ್ಥಾಪನೆ ಮಾಡಿದಂತಹ ಗದರ್ ಪಾರ್ಟಿ. ಏನಿ ಗದರ್ ಪಾರ್ಟಿಯ ಉದ್ದೇಶ? ಭಾರತದ ನೆಲವನ್ನ ಹೊರತುಪಡಿಸಿ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಆ ಎಲ್ಲ ಭಾರತೀಯರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಗ್ಗೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಾಳಿಗೆ ಒಳಗಾಗಬೇಕು ಹಾಗೂ ಯುದ್ಧ ರೀತಿಯಲ್ಲಿ ಎಲ್ಲ ಕಡೆಯೂ ಸನ್ನದ್ಧರಾಗಬೇಕು. ಅದರಂತೆಯೇ ಭಾರತದ ಈಶಾನ್ಯ ಭಾಗದಿಂದ ಹಾಗೂ ವಾಯುವ್ಯ ಭಾಗದಿಂದ ಭಾರತದ ಒಂದು ಸ್ವತಂತ್ರ ಸೇನೆ ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡಿಕೊಂಡಿದ್ದಂತಹ ನೆಲಗಳನ್ನ ಮರುವಶಕ್ಕೆ ಪಡೆದುಕೊಂಡು ಅಲ್ಲಿ ಕ್ರಾಂತಿಕಾರಿಗಳ ಒಂದು ಸಹಯೋಗಕ್ಕೆ ಬಂದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ನಿರ್ಧಾರದ ಅಡಿಯಲ್ಲಿ ಗದರ್ ಪಾರ್ಟಿ ಶುರುವಾಯಿತು. ಈ ಗದರ್ ಪಾರ್ಟಿಯಲ್ಲಿ ಭಾರತದ ಕ್ರಾಂತಿಕಾರಿಗಳು ಯಾವ ಮಟ್ಟಕ್ಕೆ ತಾವು ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತಂದ್ರೆ, ಲಾಲಾ ಹರ್ದಯಾಳ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಹೀಗೆ ಮೊದಲಾದ ವ್ಯಕ್ತಿಗಳು ಈ ಒಂದು ಸಂಘಟನೆಗೆ ಸೇರಿ ಹಾಂಗ್ಕಾಂಗ್, ಮನಿಲಾ, ಅಮೆರಿಕ, ಫ್ರಾನ್ಸ್, ಪೋಲೆಂಡ್, ನೆದರ್ಲ್ಯಾಂಡ್ ಹೀಗೆ ಮೊದಲಾದ ದೇಶಗಳಲ್ಲಿ ಸಂಘಟನೆಯನ್ನು ಮಾಡೋದ್ರ ಮೂಲಕ ಈ ಒಂದು ಗದರ್ ಪಾರ್ಟಿಗೆ ತಮ್ಮದೇ ಆದಂಥ ಪುಷ್ಟಿಯನ್ನು ಕೊಟ್ಟು ಈ ಸಂಘಟನೆಯನ್ನು ಮತ್ತಷ್ಟು ಪ್ರಚಾರಕ್ಕೆ ಹಾಗೂ ಕಾರ್ಯರೂಪಕ್ಕೆ ಬರುವಂತೆ ಮಾಡ್ತಾ ಇದ್ರು. ಕಾರ್ಯೋನ್ಮುಖವಾಗಿ ತಾವು ಕೆಲಸಗಳನ್ನು ಮಾಡುವಂತೆ ಮಾಡ್ತಾ ಇದ್ರು. ಭಾರತದ ವಾಯುವ್ಯ ಭಾಗವಾಗಿರ್ತಕ್ಕಂಥ ಕಾಬೂಲಿನಲ್ಲಿ 1915ರಲ್ಲಿ ಜರ್ಮನಿಯ ಬರ್ಲಿನಲ್ಲಿ ನಡೆದಂತಹ ಒಂದು ನ್ಯಾಷನಲ್ ಸಂಘದ ಒಂದು ಸಭೆಯಲ್ಲಿ ಭಾರತದ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಭಾರತೀಯರೆಲ್ಲರೂ ಸಶಸ್ತ್ರವಾಗಿ ಒಂದು ಯುದ್ಧ ರೀತಿಯಲ್ಲಿ ಸನ್ನದ್ಧರಾಗಬೇಕು ಅಂತಕ್ಕಂಥ ಒಂದು ಕೂಗನ್ನು ಏನು ಹೊರತರಲಾಯಿತು, ಆಗ
ಜರ್ಮನಿ ಹಾಗೂ ಮೊದಲಾದ ದೇಶಗಳಲ್ಲಿದ್ದಂಥ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿಕೊಂಡು 20,000ಕ್ಕೂ ಅಧಿಕ ತುರ್ಕಿ, ಫ್ರಾನ್ಸ್, ಐರಿಷ್, ಜರ್ಮನಿ ಮೊದಲಾದ ಸೈನಿಕರ ಜೊತೆಗೆ ಭಾರತದ ಸೈನ್ಯವನ್ನು ಒಳಪಡಿಸಿಕೊಂಡು ಈ ಒಂದು ಭಾರತದ ಸೈನ್ಯ ಅಫ್ಘಾನಿಸ್ತಾನದ ಕಾಬೂಲ್ ಮುಖಾಂತರ ಹಾಗೂ ಭಾರತದ ಕೋಲ್ಕತ್ತೆಯ ಮುಖಾಂತರ ಯುದ್ಧಗಳನ್ನು ಮಾಡುವ ಮೂಲಕ ಭಾರತಕ್ಕೆ ತಮ್ಮ ಎಂಟ್ರಿಯನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದು. ಅದಷ್ಟೇ ಅಲ್ಲದೆ 1915ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಭಾರತದ ಒಂದು ಸ್ವತಂತ್ರ ಹಂಗಾಮಿ ಸರ್ಕಾರದ ರಚನೆಯನ್ನ ಮಾಡ್ತಾರೆ. ಈ ಒಂದು ಹಂಗಾಮಿ ಸರ್ಕಾರದಲ್ಲಿ ರಾಜ ಮಹೇಂದ್ರ ಪ್ರಸಾದ್ ಪ್ರಧಾನಿಯಾಗಿ ಅಧ್ಯಕ್ಷರಾಗಿರ್ತಾರೆ. ಮೌಲಾನಾ ಬರ್ಕತುಲ್ಲಾ ಖಾನ್ ಅಂತಕ್ಕಂಥವರು ಪ್ರಧಾನಿ ಆಗ್ತಾರೆ. ಒಬೇದುಲ್ಲಾ ಸಿಂಧಿ ಅಂತಕ್ಕಂಥವರು ಗೃಹ ಸಚಿವರಾಗ್ತಾರೆ. ಚಂಪಕರಾಮನ್ ಪಿಳ್ಳೆ ಮೊಟ್ಟ ಮೊದಲ ಭಾರತದ ವಿದೇಶಾಂಗ ಮಂತ್ರಿಯಾಗಿ ತಮ್ಮ ಆಫೀಸನ್ನು ತೆಗೆದುಕೊಂಡು ಸ್ವತಂತ್ರಗೊಂಡ ಭಾರತವನ್ನ ಹಂಗಾಮಿ ಸರ್ಕಾರದ ರಚನೆಯನ್ನು ಆಗಾಗಲೇ ಮಾಡಿಬಿಟ್ಟು ಬ್ರಿಟಿಷರ ವಿರುದ್ಧ ಘಂಟಾಘೋಷವಾಗಿ ಸಮರವನ್ನ ಸಾರಿಬಿಟ್ಟಿರ್ತಾರೆ. ಸ್ನೇಹಿತರೆ, ಒಂದು ಕಡೆಗೆ ಜರ್ಮನಿಯ ಸಹಕಾರ, ಮತ್ತೊಂದು ಕಡೆಗೆ ಈ ಒಂದು 20,000ಕ್ಕೂ ಅಧಿಕವಾದ ಸೈನಿಕರನ್ನ ಹೊಂದಿರತಕ್ಕಂಥ ಒಂದು ಸಶಸ್ತ್ರ ಪಡೆ, ಇದರ ಜೊತೆಗೆ ಒಂದು ಸ್ವತಂತ್ರದ ಹಂಗಾಮಿ ಸರ್ಕಾರದ ಒಂದು ರಚನೆಯನ್ನು ಮಾಡೋದ್ರ ಮೂಲಕ ಇಡೀ ಬ್ರಿಟಿಷ್ ಸರ್ಕಾರದ ಮೇಲೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಚಂಪಕರಾಮನ್ ಪಿಳ್ಳೆಯವರು ಒಬ್ಬ ಕ್ರಾಂತಿಕಾರಿಯಾಗಿ ನಮ್ಮೆಲ್ಲರ ಮುಂದೆ ಕಾಣಿಸಿಕೊಳ್ತಾರೆ. ಆಗಿನ ಕಾಲದಲ್ಲಿಯೇ ಬ್ರಿಟಿಷರು ಇವರನ್ನ ಹುಡುಕಿಕೊಟ್ಟವರಿಗೆ $1,00,000 ಬಹುಮಾನವನ್ನ ಇವರಿಗೆ ಘೋಷಣೆ ಮಾಡಿರುತ್ತೆ. ಯಾರು ಚಂಪಕರಾಮನ್ ಪಿಳ್ಳೆ ಅವರನ್ನ ಹುಡುಕಿ ಕೊಡ್ತಾರೋ, ಈ ಚಂಪಕರಾಮನ್ ಪಿಳ್ಳೆ ಅವರನ್ನ ಹುಡುಕಿ ತಂದು ಕೊಟ್ಟವರಿಗೆ $1,00,000 ಬಹುಮಾನವನ್ನ ಘೋಷಣೆ ಮಾಡಿಬಿಟ್ಟಿರುತ್ತೆ. ಅಷ್ಟು ಪ್ರಮಾಣದಲ್ಲಿ ಬ್ರಿಟಿಷರ ನಿದ್ದೆಗೆಡಿಸಿದ್ದರು. ಅಷ್ಟು ಪ್ರಮಾಣದಲ್ಲಿ ಬ್ರಿಟಿಷರ ಮನಸ್ಸಿನಲ್ಲಿ ಭಾರತದ ಅಸ್ಮಿತೆಯನ್ನ, ಸ್ವಾತಂತ್ರ್ಯದ ಕೂಗನ್ನ, ಹಾಗೆಯೇ ರಾಷ್ಟ್ರಭಕ್ತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಬ್ರಿಟಿಷರಿಗೆ ತೋರಿಸಿಕೊಟ್ಟಿದ್ರು. ಯಾವ ಬಿಳಿಯರು ಭಾರತದಲ್ಲಿ ನಿಂತುಕೊಂಡು ಭಾರತವರನ್ನ ಹೊಸಕಿ ಹಾಕ್ತಾ ಇದ್ರು, ಇದೇ ಭಾರತೀಯ ಯುರೋಪಿನ ನೆಲದಲ್ಲಿ ನಿಂತುಕೊಂಡು ಬ್ರಿಟಿಷರ ಮನಸ್ಸಿನಲ್ಲಿ ತನ್ನದೇ ಆದಂಥ ಒಂದು ರೂಪುಯೋಜನೆಗಳನ್ನ ತೋರಿಸುವುದರ ಮೂಲಕ, ತನ್ನದೇ ಆದಂಥ ಒಂದು ದಿಟ್ಟತನವನ್ನು ತೋರಿಸುವುದರ ಮೂಲಕ ಬ್ರಿಟಿಷರ ನಿದ್ದೆಯನ್ನು ಕೆಡಿಸಿದ್ದ ಅಂತಕ್ಕಂಥದ್ದಲ್ಲಿ ಎರಡು ಮಾತಿಲ್ಲ. ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆಯಾಗುವುದಕ್ಕೂ ಮೊದಲೇ ಇಂಡಿಯನ್ ನ್ಯಾಷನಲ್ ವಾಲಂಟಿಯರ್ಸ್ ಅಂತಕ್ಕಂಥ ಒಂದು ಸಂಘಟನೆಯನ್ನ ಶುರು ಮಾಡಿರ್ತಾರೆ ಚಂಪಕರಾಮನ್ ಪಿಳ್ಳೆಯವರು. ಭಾರತದಿಂದ ಬರ್ತಿದ್ದಂಥ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಎನ್ ತಂಬಿ ಆಗಿರ್ಬೋದು, ಮೋತಿಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸರಾಗಿರ್ಬೋದು, ಇವರೆಲ್ಲರೂ ಜರ್ಮನಿಗೆ ಹೋದಾಗ ಇವರೊಟ್ಟಿಗೆ ಮಾತನಾಡಿ ಅವರಲ್ಲಿ ಸ್ವತಂತ್ರ ಸಂಗ್ರಾಮದ ಯೋಜನೆಗಳು ಏನೇನಾಗ್ತಿದ್ವು ಇವೆಲ್ಲವನ್ನ ಯೋಜನೆಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಂಡು ಮತ್ತಷ್ಟು ಹೇಗೆ ನಾವು ಪ್ರಚಾರಕ್ಕೆ ಪಡಿಸಿಕೊಳ್ಳಬಹುದು, ಮತ್ತಷ್ಟು ಹೇಗೆ ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನ ನಾವು ಕಾರ್ಯೋನ್ಮುಖವಾಗಿ ಮಾಡಬಹುದು ಅಂತಕ್ಕಂಥ ಯೋಚನೆಗಳನ್ನ ಈ ಎಲ್ಲ ಗುಂಪುಗಳು ಮಾಡ್ತಾ ಇದ್ವು. ಇವೆಲ್ಲಕ್ಕೂ ನಾಯಕತ್ವವಾಗಿ ವಹಿಸಿಕೊಂಡವರು ಚಂಪಕರಾಮನ್ ಪಿಳ್ಳೆಯವರು. ಯುರೋಪಿಗೆ ಭಾರತದಿಂದ ಬಂದಂತಹ ಪ್ರತಿಯೊಬ್ಬ ನಾಯಕನು ಸಹ ಚಂಪಕರಾಮನ್ ಪಿಳ್ಳೆಯವರನ್ನ ಭೇಟಿಯಾಗಿ ಇವರಲ್ಲಿ ಮಾತುಕತೆಯನ್ನು ನಡೆಸಿ ಮತ್ತೆ ಅವರು ತಮ್ಮ ತಾಯ್ನಾಡಿಗೆ ವಾಪಸ್ಸಾಗ್ತಾ ಇದ್ರು. ಈತ ಬ್ರಿಟಿಷರ ನೆಲದಲ್ಲಿಯೇ ನಿಂತುಕೊಂಡು, ಯುರೋಪಿನ ನೆಲಗಳಲ್ಲೇ ನಿಂತುಕೊಂಡು ಅನೇಕ ರಾಷ್ಟ್ರಗಳನ್ನ ಸಂಚಾರ ಮಾಡ್ತಾ ಇಡೀ ಭಾರತದ ಒಗ್ಗೂಡುವಿಕೆಗೆ, ದಾಸ್ಯದ ವಿಮುಕ್ತಿಗಾಗಿ ಕೂಗನ್ನು ಕಡೆಕೊಡ್ತಾ ಬ್ರಿಟಿಷರ ವಿರುದ್ಧವಾಗಿ ಕಂಗಣ್ಣಿಗೆ ಗುರಿಯಾಗಿದ್ದರು. ನಂತರದಲ್ಲಿ ಇವರು ಮಾಡಿದಂಥ ಒಂದು ದಿಟ್ಟ ಹೆಜ್ಜೆ ಏನು ಅಂತಂದರೆ ಹಿಟ್ಲರ್ನ ಜೊತೆಗೆ ಒಂದು ಸಂಪರ್ಕಕ್ಕೆ ಬರುವಂಥದ್ದು. ಏತನ್ಮಧ್ಯೆ ನಾನು ನಿಮಗೆ ತಿಳಿಸಲೇಬೇಕಾದಂಥ ವಿಚಾರವೇನು ಅಂತಂದರೆ, ಯಾವ ನೇತಾಜಿ ಅವರ ಒಂದು ಉದ್ಘೋಷ ಹೊರಗಡೆ ಬಂದಿತ್ತು, ಜಯವಾಕ್ಯ ಹೊರಗಡೆ ಬಂದಿತ್ತು, ಜೈ ಹಿಂದ್ ಎನ್ನುವಂತಹ ಒಂದು ವಾಕ್ಯ ಏನಿತ್ತು, ಇದನ್ನ ಬಳಸುವುದಕ್ಕೆ ಮೊದಲೇ ಚಂಪಕರಾಮನ್ ಪಿಳ್ಳೆಯವರು ಜೈ ಹಿಂದ್ ಅಂತಕ್ಕಂಥ ಒಂದು ಪದವನ್ನ, ಉದ್ಘೋಷವನ್ನ ಬಳಸುವುದರ ಮುಖೇನ ಇದನ್ನ ಬಳಕೆಗೆ ತಂದಿದ್ರು ಅಂತಕ್ಕಂಥ ವಿಚಾರವನ್ನ ನಾವು ಇತಿಹಾಸದಲ್ಲಿ ಅನೇಕ ಕಡೆ ಕಾಣ್ತೇವೆ. ನಂತರದಲ್ಲಿ ಜೈ ಹಿಂದ್ ಅಂತಕ್ಕಂಥ ಒಂದು ವಿಚಾರ ಇಂದು ನಮ್ಮ ಸೈನ್ಯಕ್ಕೆ ಒಂದು ಉದ್ಘೋಷವಾಗಿ, ಜಯಘೋಷವಾಗಿ ಪರಿಣಮಿಸಿದೆ. ಆದರೆ ಈ ಜೈ ಹಿಂದ್ ಅಂತಕ್ಕಂಥ ಒಂದು ಪದ ಆಗಿನ ಕಾಲದಲ್ಲಿ ಚಂಪಕರಾಮನ್ ಪಿಳ್ಳೆಯವರ ಬಾಯಿಯಿಂದ ಹೊರಗಡೆ ಬಂದಿತ್ತು ಅಂತಕ್ಕಂಥ ವಿಚಾರವನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಹಿಟ್ಲರ್ನ ಸಂಪರ್ಕಕ್ಕೆ ಬಂದು ಭಾರತದಲ್ಲಿ ಹಾಗೂ ಜರ್ಮನಿಯಲ್ಲಿ ಆಗು ಹೋಗುತ್ತಿದ್ದಂಥ ಅನೇಕ ವಿಚಾರಗಳನ್ನು ಸಂಪರ್ಕಕ್ಕೆ ಅವರು ತೆಗೆದುಕೊಂಡು ಬಂದು ಅವರಿಗೆ ವಿಚಾರಗಳನ್ನು ಮುಟ್ಟಿಸ್ತಾ ಇದ್ರು. ಅದೇ ರೀತಿ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹಿಟ್ಲರ್ನಿಂದ ಯಾವ ರೀತಿಯ ಒಂದು ನಾಜಿ ಸರ್ಕಾರದಿಂದ ಸಹಾಯವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ವಿಚಾರಗಳಲ್ಲಿ ಇವರು ತಮ್ಮದೇ ಆದಂಥ ಸಭೆ ಸಮಾರಂಭಗಳನ್ನು ಹಿಟ್ಲರ್ನ ಜೊತೆ ಅವರು ನಡೆಸ್ತಾ ಇದ್ರು. ಏತನ್ಮಧ್ಯೆ ಹಿಟ್ಲರ್ ಒಂದು ಭಾಷಣದಲ್ಲಿ ವಾಚಾಮಗೋಚರವಾಗಿ ಅವನು ಘಂಟಾಘೋಷವಾಗಿ ಹೇಳಿಬಿಡ್ತಾನೆ, ಭಾರತೀಯರು ಆಳಲಿಕ್ಕೆ ಯೋಗ್ಯರಲ್ಲ, ಆಳಿಸಿಕೊಳ್ಳಲಿಕ್ಕೆ ಮಾತ್ರ ಯೋಗ್ಯರು, ಇವರು ಆರ್ಯ ಸಂಸ್ಕೃತಿಗೆ ಸೇರಿದವರಲ್ಲ ಅಂತಕ್ಕಂಥ ವಿಚಾರವನ್ನ, ಈ ಒಂದು ಹಿಯಾಳಿಕೆಯನ್ನ ಭಾರತದವರ ಮೇಲೆ ನೇರವಾಗಿ ಹಿಟ್ಲರ್ ಮಾಡಿಬಿಡ್ತಾನೆ.
ಚಂಪಕರಾಮನ್ ಪಿಳ್ಳೈ ಮೊಟ್ಟ ಮೊದಲಿಗೆ ರಾಷ್ಟ್ರೀಯವಾದಿ, ನಂತರ ಅವರು ವ್ಯಕ್ತಿಗತವಾಗಿ ಹೋಗ್ತಿದ್ದಂಥ ವಿಚಾರಗಳನ್ನು ಹೊಂದಿದ್ದವರಾಗಿದ್ದರಿಂದ ಚಂಪಕರಾಮನ್ ಪಿಳ್ಳೈ ಹಿಟ್ಲರ್ ಸರ್ಕಾರಕ್ಕೆ ಪತ್ರಗಳನ್ನು ಬರೀತಾರೆ. ಹಿಟ್ಲರ್ಗೆ ನೇರವಾಗಿ ನೀನು ಮಾಡಿರ್ತಕ್ಕಂಥದ್ದು ತಪ್ಪು, ಭಾರತದವರು ಹಾಗಲ್ಲ ಅಂತಕ್ಕಂಥ ವಿಚಾರಗಳನ್ನು ತಮ್ಮ ಪತ್ರದ ಮುಖೇನ ಬರೆದು ಅವರಿಗೆ ಎಚ್ಚರಿಕೆಗಳನ್ನು ಕೊಟ್ಟಿರ್ತಾರೆ. ಈ ಒಂದು ಎಚ್ಚರಿಕೆಗಳಿಗೆ ಮಣಿದಂತಹ ನಾಜಿ ಸರ್ಕಾರ ಚಂಪಕರಾಮನ್ ಪಿಳ್ಳೈ ಅವರಿಗೆ ಕ್ಷಮಾಪಣಾ ಪತ್ರವನ್ನು ಕಳಿಸಿಕೊಟ್ಟು, ನಾನು ಮಾಡಿರುವುದು ತಪ್ಪಾಯಿತು, ಮತ್ತೊಮ್ಮೆ ಭಾರತೀಯರ ಬಗ್ಗೆ ಹೀಗೆ ನಾನು ಮಾತನಾಡುವುದಿಲ್ಲ ಅಂತಕ್ಕಂಥ ಒಂದು ಪತ್ರವನ್ನು ಚಂಪಕರಾಮನ್ ಪಿಳ್ಳೈ ಅವರಿಗೆ ಕಳಿಸಿಕೊಟ್ಟಿರ್ತಾರೆ. ಹೀಗೆ ಚಂಪಕರಾಮನ್ ಪಿಳ್ಳೈ ತನ್ನದೇ ಆದಂಥ ಒಂದು ದಿಟ್ಟ ಹೋರಾಟಗಳನ್ನು ಮಾಡೋದ್ರ ಮುಖೇನ ಅವರು ತನ್ನ ತಂದೆಗೆ ಹಾಗೂ ತನ್ನ ತಾಯ್ನಾಡಿಗೆ ಪತ್ರಗಳನ್ನು ಬರೀತಾ ಇದ್ರು. ಎಲ್ಲ ಪತ್ರಗಳು ಬ್ರಿಟಿಷರ ಮುಖೇನ ಶೋಧನೆಗೆ ಒಳಪಟ್ಟುಕೊಂಡು ಯಾವ ಪತ್ರಗಳನ್ನು ಕಳಿಸಬಹುದೋ ಆ ಪತ್ರಗಳನ್ನು ಮಾತ್ರ ಕಳಿಸಿಕೊಡ್ತಾ ಇದ್ರಿಂದ ಈ ಒಂದು ಪತ್ರಗಳ ಮೇಲೆ ನಿರ್ಬಂಧವೂ ಇದ್ದಿದ್ದರಿಂದ ಚಂಪಕರಾಮನ್ ಪಿಳ್ಳೈ ತನ್ನ ಸಂಸಾರದ ಜೊತೆಗೆ, ತನ್ನ ವೈಯಕ್ತಿಕವಾದಂಥ ಜೀವನದೊಟ್ಟಿಗೆ, ತನ್ನ ಮನೆಯವರ ಜೊತೆಗೆ ಮಾತನಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ಅವರು ಒಂದು ಪತ್ರದಲ್ಲಿ ಅವರು ಬರ್ತಿರ್ತಕ್ಕಂಥ ಒಂದು ಪತ್ರದಲ್ಲಿ ಈ ಒಂದು ಹೇಳಿಕೆ ಸಿಗುತ್ತೆ, ತಾನು ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋರಾಟಗಳನ್ನು ಮಾಡುವಂಥ ಒಂದು ಸಿದ್ಧಾಂತವನ್ನು ಹೊಂದಿಲ್ಲ. ನಾನು ಹೋರಾಟ ಮಾಡಿದ್ರೆ ಅದು ಸಂಪೂರ್ಣ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತೇನೆ. ತಂದೆ, ನೀವು ನಾನು ಎಲ್ಲಿದ್ದೇನೆ, ಏನು ಮಾಡ್ತಿದ್ದೇನೆ ಅಂತಕ್ಕ ಒಂದು ಚಿಂತೆಯನ್ನು ಮಾಡಬೇಡಿ. ನಾನೀಗ ದೇಶಗಳನ್ನು ಸುತ್ತುತ್ತಿರುವಂಥದ್ದನ್ನು ನೀವು ನೋಡಿದ್ರೆ ನೀವೇ ನನ್ನ ಈ ಒಂದು ಹೋರಾಟಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀರಾ ಅಂತಕ್ಕಂಥ ಒಂದು ವಿಚಾರಗಳನ್ನು ಅವನು ತನ್ನ ಪತ್ರದಲ್ಲಿ ಹೇಳಿಕೊಂಡಿರ್ತಾನೆ. ಚಂಪಕರಾಮನ್ ಪಿಳ್ಳೈ ಹೀಗೆ ನಾಜಿ ಸರ್ಕಾರದ, ಬ್ರಿಟಿಷ್ ಸರ್ಕಾರದ ನಂತರದ ಕಾಲದಲ್ಲಿ ಒಂದು ವಿರೋಧಕ್ಕೆ ಒಳಪಡಿಸಿಕೊಂಡು ನಾಜಿ ಸರ್ಕಾರದಿಂದ ವೈಯಕ್ತಿಕವಾದಂಥ ಹಲ್ಲೆಗಳಿಗೆ ಒಳಗಾಗ್ತಾರೆ ಹಾಗೂ ಬ್ರಿಟಿಷ್ ಸರ್ಕಾರದಿಂದಲೂ ಗುಪ್ತದಳದ ದಾಳಿಗಳಿಗೆ ಒಳಗಾಗ್ತಾರೆ. ಹೀಗೆ ನಾಜಿ ಸರ್ಕಾರ ಅವರ ಮೇಲೆಯೇ ವೈಯಕ್ತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಅವರ ಮನೆಗೆ ನುಗ್ತಾರೆ, ಅವರ ಮನೆಯಲ್ಲಿದ್ದಂಥ ಅನೇಕ ಸಾಮಾನು ಸರಂಜಾಮುಗಳನ್ನು ಧ್ವಂಸ ಮಾಡಿ ಹರಾಜಿಗೂ ಇಟ್ಟು ಬಿಡ್ತಾರೆ. ಆಗ ಚಂಪಕರಾಮನ್ ಪಿಳ್ಳೆಯವರಿಗೆ ಆದಂಥ ಮಾನಸಿಕ ಆಘಾತ ತನ್ನ ಜೀವನದುದ್ದಕ್ಕೂ ಅದನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. 1930-31ರಲ್ಲಿ ಲಕ್ಷ್ಮೀಬಾಯಿ ಅಂತಕ್ಕಂಥ ಒಬ್ಬ ಅನಾಥ ಹೆಣ್ಣುಮಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ರಷ್ಯಾಗೆ ಹೋಗಿ ಅಲ್ಲಿಂದ ಇಂಗ್ಲೆಂಡಿಗೆ ಬಂದು ನಂತರ ಚಂಪಕರಾಮನ್ ಪಿಳ್ಳೆಯವರ ಒಂದು ಸಂಪರ್ಕಕ್ಕೆ ಬಂದು ಅವರೊಟ್ಟಿಗೆ ತನ್ನ ಜೀವನವನ್ನು ದೇಶಭಕ್ತಿಯ ಕಾರಣದಿಂದ ಪ್ರೇಮಾಂಕುರವಾಗಿ ಆ ಪ್ರೇಮ ಮತ್ತೆ ವಿವಾಹಕ್ಕೆ ತಿರುಗುತ್ತೆ. ಆ ವಿವಾಹದಲ್ಲಿ ಇವೆರಡೂ ಜೋಡಿಗಳು ಒಂದಾಗ್ತವೆ. ಆದರೆ 1930ರಲ್ಲಿ ಇವೆರಡು ಜೋಡಿಗಳು ಒಂದಾದಾಗ ಈ ಜೋಡಿಯ ಈ ಒಂದು ದಾಂಪತ್ಯ ಜೀವನ 4 ವರ್ಷಕ್ಕೆ ಮುಗಿದು ಹೋಗುತ್ತೆ ಅನ್ನೋಂಥದ್ದು ಯಾರ ಕಲ್ಪನೆಗೂ ಬಂದಿರಲಿಲ್ಲ. ನಾಜಿ ಸರ್ಕಾರದ ಅನೇಕ ದಾಳಿಗಳಿಗೆ, ವೈಯಕ್ತಿಕ ಹಲ್ಲೆಗಳಿಗೆ, ದೈಹಿಕ ಹಲ್ಲೆಗಳಿಗೆ ಒಳಗಾಗಿದ್ದಂತಹ ಚಂಪಕರಾಮನ್ ಪಿಳ್ಳೆಯವರ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ತೀರಾ ಹದಗೆಡ್ತಾ ಬರುತ್ತೆ. 1934ರ ಮಾರ್ಚ್ 26ರಂದು ಒಂದು ಆಸ್ಪತ್ರೆಯಲ್ಲಿ ಅವರು ಅಸುನೀಗ್ತಾರೆ. ನಮ್ಮೆಲ್ಲರನ್ನ ಬಿಟ್ಟು ಚಂಪಕರಾಮನ್ ಪಿಳ್ಳೈ, ಹೀಗೆ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿದ್ದಂತಹ ಚಂಪಕರಾಮನ್ ಪಿಳ್ಳೈ ನಮ್ಮೆಲ್ಲರನ್ನ ಬಿಟ್ಟು ಅಂದು ಇಹಲೋಕವನ್ನೇ ತ್ಯಜಿಸ್ತಾರೆ. ತೀರಿಕೊಳ್ಳುವ ಮುನ್ನ ತಮ್ಮ ಹೆಂಡತಿಯಲ್ಲಿ ಅವರು ಹೀಗೆ ಹೇಳಿಕೊಂಡಿರ್ತಾರೆ, ಚಂಪಕರಾಮನ್ ಪಿಳ್ಳೆಯವರ ಅಸ್ಥಿಯನ್ನು ಸ್ವತಂತ್ರ ಭಾರತದ ನೆಲದಲ್ಲಿಯೇ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು. 1966ರಲ್ಲಿ ಈ ವಿಚಾರ ಭಾರತ ಸರ್ಕಾರದ, ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಾಗ ಮುಂಬೈನ ಗೇಟ್ವೇ ಆಫ್ ಇಂಡಿಯಾದಿಂದ ಈ ಒಂದು ಚಿತಾಭಸ್ಮವನ್ನ ಸ್ವಾಗತ ಮಾಡಿಕೊಂಡು ಸಕಲ ಸರ್ಕಾರಿ ಗೌರವ ಆದರಗಳೊಂದಿಗೆ ಅದಕ್ಕೆ ನಮನವನ್ನು ಸಲ್ಲಿಸಿದ ಕೇಂದ್ರ ಸರ್ಕಾರದ ಅನೇಕ ನಾಯಕರು ನಂತರದಲ್ಲಿ ತನ್ನ ಚಂಪಕರಾಮನ್ ಪಿಳ್ಳೆಯವರ ಹೆಂಡತಿಯಾಗಿದ್ದಂತಹ ಲಕ್ಷ್ಮೀಬಾಯಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಆ ಒಂದು ಅಸ್ಥಿಯನ್ನು ಕನ್ಯಾಕುಮಾರಿಯ ಸಮುದ್ರದಲ್ಲಿ ವಿಸರ್ಜನೆ ಮಾಡಿ ಅವರ ಒಂದು ದೇಹದ ಪಾರ್ಥಿವದ ಅಸ್ಥಿಗೆ ತಾರ್ಕಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಅಂತ್ಯವನ್ನು ಕೊಟ್ಟು ಅಂದು ಭಾರತದವರು ನಾವು ಅವರನ್ನ ಬಿಟ್ಟು ಕಳಿಸ್ತೇವೆ. ಹೀಗೆ ಚಂಪಕರಾಮನ್ ಪಿಳ್ಳೈ ಭಾರತವನ್ನು ಬಿಟ್ಟು ಒಮ್ಮೆ ಹೋದ ನಂತರ ಮತ್ತೊಮ್ಮೆ ಭಾರತಕ್ಕೆ ಬಂದನೋ ಇಲ್ಲವೋ, ಆದರೆ ಅನೇಕ ರಾಷ್ಟ್ರಗಳನ್ನು ತಿರುಗುವ ಮೂಲಕ, ಪರ್ಯಟನೆ ಮಾಡುವ ಮೂಲಕ ದೇಶವನ್ನು ಸುತ್ತಿ ನೋಡು, ಕೋಶವನ್ನು ಓದಿ ನೋಡು ಅಂತಕ್ಕಂಥ ವಿಚಾರಗಳನ್ನು ಮನಗಂಡಿದ್ದಂತೆ ಅವರು ಆರ್ಥಿಕ ಸಬಲೀಕರಣಕ್ಕಾಗಿ ದೂರದೃಷ್ಟಿಯನ್ನು ಹೊಂದಿದ್ದವರಾಗಿ, ಸಶಸ್ತ್ರ ಮೀಸಲು ಪಡೆಗಳನ್ನು ಹೊಂದಿದ್ದವರಾಗಿ, ಭಾರತದ ಏಕತೆಗೆ, ಭಾರತದ ಅಸ್ಮಿತೆಗೆ, ಭಾರತದ ಸ್ವಾತಂತ್ರ್ಯಕ್ಕೆ, ಭಾರತ ಮಾತೆಯ ದಾಸ್ಯದ ವಿಮುಕ್ತಿಗಾಗಿ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿ ತನ್ನ ಮನೆ, ಮಠ, ಸಂಸಾರ ಎಲ್ಲವನ್ನ ತ್ಯಜಿಸಿ ತ್ಯಾಗ ಜೀವಿಯಾಗಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿ ನಿಂತವರು ಚಂಪಕರಾಮನ್ ಪಿಳ್ಳೆಯವರು. ಇಂದು ಅವರ ಜನ್ಮ ಜಯಂತಿ. ಈ ಒಬ್ಬ ಮಹಾನ್ ಕ್ರಾಂತಿಕಾರಿಯನ್ನು ಒಮ್ಮೆ ನಾವು ನೆನೆಯುತ್ತಾ ಆಶೀರ್ವಾದಗಳನ್ನು ಬೇಡುತ್ತಾ ಇಂದು
ಅವರು ಮಾಡಿರ್ತಕ್ಕಂಥ ಈ ಅನೇಕಾನೇಕ ಹೋರಾಟಗಳನ್ನು ಮತ್ತೊಮ್ಮೆ ಮನಃಪೂರ್ವಕವಾಗಿ ವಂದಿಸುತ್ತಾ ತಾಯಿ ಭಾರತೀಯ ಚರಣ ಕಮಲಗಳಲ್ಲಿ ಅರ್ಪಣೆ ಮಾಡುತ್ತಾ, ಅದೇ ರೀತಿ ಇಂದು ನಾವು ಮತ್ತಿಬ್ಬರು ಮಹನೀಯರನ್ನು ನಾವು ಸ್ಮರಿಸಿಕೊಳ್ಳಲೇಬೇಕಾದಂತಹ ದಿನ. ಒಬ್ಬರು ಭಾರತದ ರಾಜಕಾರಣದಲ್ಲಿ ಹಾಗೂ ಕ್ರಾಂತಿಕಾರಿ ಹೋರಾಟಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಪೃಥ್ವಿಸಿಂಹ ಆಜಾದರ ಜನ್ಮದಿನವೂ ಆಗಿದೆ. ಅದೇ ರೀತಿ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ಇಂಜಿನಿಯರ್, ಅಭಿಯಂತರರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವೂ ಆಗಿದೆ. ಈ ಎಲ್ಲ ಮಹಾನ್ ಕ್ರಾಂತಿಕಾರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ತಮ್ಮ ಹೋರಾಟಗಳನ್ನು, ತಮ್ಮ ಸಾಧನೆಗಳನ್ನು ವ್ಯಕ್ತಪಡಿಸಿಕೊಳ್ಳುವ ಮೂಲಕ, ತಮ್ಮ ಸಾಧನೆಗಳನ್ನು ಸಾಧಿಸಿಕೊಳ್ಳುವ ಮೂಲಕ ಮುಂದಿನ ಜನಾಂಗಕ್ಕೆ ದಾರಿದೀಪವಾಗಿ, ಮಾರ್ಗದರ್ಶಕವಾಗಿ ಹಾಗೂ ಹಿಂದೆ ತಾವು ಮಾಡಿರ್ತಕ್ಕಂಥ ಇತಿಹಾಸವನ್ನ ಹಾಗೂ ಭಾರತ ಒಂದು ಕಾಲದಲ್ಲಿ ಮೆರೆದಿದ್ದಂತಹ ವೈಭವೋಪೇತ ಸನ್ನಿವೇಶಗಳನ್ನು ಮರುಕಳಿಸುವಂತೆ ಮಾಡಲಿಕ್ಕೆ ಎಲ್ಲ ತಮ್ಮ ಜೀವನವನ್ನು ಅರ್ಪಣೆ ಮಾಡಿ ಭಾರತಕ್ಕಾಗಿ ಮಾಡಿದವರು. ಇವೆಲ್ಲ ಮಹನೀಯರನ್ನು ಮತ್ತೊಮ್ಮೆ ನೆನೆಸಿಕೊಳ್ಳುತ್ತಾ ಅವರ ಚಿಂತನೆಗಳನ್ನು, ಅವರು ಹಾಕಿಕೊಟ್ಟ ದಾರಿಯನ್ನು ನಾವು ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳುವುದರ ಮೂಲಕೇನ ನಾವು ದೇಶಭಕ್ತರಾಗ್ತೇವೆ, ರಾಷ್ಟ್ರ ನಿಷ್ಠೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗ್ತೇವೆ ಅಂತಕ್ಕಂಥದ್ದನ್ನು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ, ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಕೇಳ್ತಾ ಹಾಗೂ ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಿಮ್ಮ ಮುಂದೆ ಕ್ಷಮಾದಾನವಾಗಿ ನಿಮ್ಮೆಲ್ಲರಲ್ಲಿ ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಕೃಷ್ಣಾರ್ಪಣಮಸ್ತು.